ವೆಲ್ಕಮ್ ಬ್ಯಾಕ್. ಹೊಸ ವಿಡಿಯೋಗೆ ಸ್ವಾಗತ. ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದ್ರೆ ಬೇಗ ಬೇಗ ವಿಷಯಕ್ಕೆ ಬಂದ್ಬಿಡ್ತೀನಿ. ಸೊ ಯಾಕಂದ್ರೆ ನಿಮ್ ಸಮಯ ಕೂಡ ವೇಸ್ಟ್ ಆಗ್ಬಿಡ್ತು, ಮತ್ತೆ ನನ್ನ ಸಮಯ ಕೂಡ ವೇಸ್ಟ್ ಆಗ್ಬಿಡ್ದು ಅಂತ. ಸೊ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತಂದ್ರೆ, ನಾನು ಹಳೆ ವಿಡಿಯೋದಲ್ಲಿ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಏನಂತಂದ್ರೆ, ಗೃಹ ಸಚಿವರು ಸದನದಲ್ಲಿ ನೋಟಿಫಿಕೇಶನ್ಸ್ ಮಾಡೋದ್ರ ಬಗ್ಗೆ ಮಾಹಿತಿ ನೀಡಿದ್ರು, ಮತ್ತೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಎಲ್ಲ ಹೇಳಿದ್ರು ಅಂತ. ಸೊ ಆರ್ಥಿಕ ಅನುಮೋದನೆಗೆ ಕಳಿಸಿದ್ದಾರೆ ನೋಟಿಫಿಕೇಶನ್ಸ್, ನೇಮಕಾತಿನ ಎಷ್ಟೆಷ್ಟು ವೇಕೆನ್ಸಿ ಇದ್ದಾರೆ ಅಂತ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಸೊ ಇವತ್ತಿನ ಸದನದಲ್ಲಿ ಆರ್ಥಿಕ ಅನುಮೋದನೆ ಸಿಕ್ತು. ಅಂದ್ರೆ 24,000 ಸಮಥಿಂಗ್ ಹುದ್ದೆಗಳಿಗೆ ವೇಕೆನ್ಸಿಗೆ ಆರ್ಥಿಕ ಇಲಾಖೆ ಅಂದ್ರೆ ಹಣಕಾಸು ಇಲಾಖೆ ಅಂತಂದ್ರ ಅನುಮೋದನೆ ಸಿಕ್ತು. ಇನ್ನೇನು ಸೊ ಅನುಮೋದನೆ ಸಿಕ್ಕ ನೆಕ್ಸ್ಟ್ ಈಗ ಉಳಿದಿರೋದು ಒಂದೇ ಒಂದು ಬಾಕಿ. ಏನಂತಂದ್ರೆ, ಮಹಾರಾಷ್ಟ್ರದಲ್ಲಿ ಏನ್ 50% ರಿಸರ್ವೇಶನ್ಸ್ ಇದೆಯಲ್ಲ, ಸೊ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕೂಡ 50% ಯಾಡ್ ಮಾಡ್ಬಿಟ್ಟು ನೇಮಕಾತಿನ ಜರೂರಾಗಿ ಸ್ಟಾರ್ಟ್ ಮಾಡ್ಬೇಕು ಅಂತ. ಸೊ ಈಗ ಯಾರ್ಯಾರೆಲ್ಲ ಧಾರವಾಡ ಮತ್ತೆ ಇನ್ನಿತರ ಸ್ಥಳಗಳಲ್ಲಿ ಯಾರು ಹೋರಾಟ ಮಾಡ್ತಿದ್ರೆ ಅವರಿಗೆಲ್ಲ ಒಂಥರ ಇದು ಪ್ರಾರಂಭಿಕ ಜಯ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಹೋರಾಟ ಮಾಡ್ಬಿಟ್ಟು ನೋಟಿಫಿಕೇಶನ್ಸ್ ಆಗೋ ತರ ಮಾಡಿದ್ರ ಅಂದ್ರೆ ಈಗ ಸರ್ಕಾರ ಬೇಗ ಆರ್ಥಿಕ ಹಣಕಾಸು ಇಲಾಖೆಯಿಂದ ಅನುಮೋದನೆ ಕಳಿಸಿ ಅನುಮೋದನೆ ಪಡ್ಕೊಳ್ಳೋ ತರ ಆಗಿದೆ. ಸೊ ನಿಮ್ದು ಒಂಥರ ಪ್ರಾರಂಭಿಕ ಜಯ ಮತ್ತೆ ಯಶಸ್ಸು. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಇವಾಗ ಯಾರ್ಯಾರೆಲ್ಲ ಓದ್ತಿದ್ರಲ್ಲ, ಜರೂರಾಗಿ ಓದ್ರಿ. ಅಂದ್ರೆ ಇನ್ನೇನು ಕ್ಷಣಗಣನೆ ಅಂತಾನು ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇಷ್ಟು ವರ್ಷಗಟ್ಲೆ ಕಾದಿದ್ರೆ ಇನ್ನೇನು ಕೆಲವೇ ತಿಂಗಳುಗಳಾಗ್ಬೋದು ಅಥವಾ ದಿನಗಳಲ್ಲಾಗ್ಬೋದು ನೋಟಿಫಿಕೇಶನ್ 100% ಆಗುತ್ತೆ. ಸೊ ಎಲ್ಲಾ ಇಲಾಖೆಗಳಲ್ಲಿ ಅಂದ್ರೆ 24,000 ಸಮಥಿಂಗ್ ಇದಾವೆ. ಮತ್ತೆ ಗೃಹ ಸಚಿವರು ಮತ್ತೆ ಮುಖ್ಯಮಂತ್ರಿ ಅವರು ಸಹ ಹೇಳಿದ್ದಾರೆ, ಈ ಹಣಕಾಸು ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡಿದೆ. ಮತ್ತೆ 24,000 ಸಮಥಿಂಗ್ ವೇಕೆನ್ಸಿ ಇದೆ. ಅಂದ್ರೆ ಎಲ್ಲಾ ಇಲಾಖೆಗಳಲ್ಲಿ, ಕೇವಲ ಪೊಲೀಸ್ ಇಲಾಖೆ ಮಾತ್ರ ಅಲ್ಲ, ಪೊಲೀಸ್, SDA, FDA, JE, JEE ಈ ತರ ಒಟ್ಟು ಎಲ್ಲಾ ಇಲಾಖೆಗಳಿಂದನೂ ಸುಮಾರು 24,000ಕ್ಕೂ ಅಧಿಕ ಹುದ್ದೆಗಳಿಗೆ ವೇಕೆನ್ಸೀಸ್ ಇದೆ. ಸೊ ಹಂಗಾಗಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ನೋಟಿಫಿಕೇಶನ್ಸ್ ಆಗುತ್ತೆ. ಈಗ ಚಳಿಗಾಲದ ಅಧಿವೇಶನ ಎಲ್ಲ ನಡೀತಿದೆ ಅಲ್ಲ, ಅದು ಮುಗಿದ್ಮೇಲೆ ಕೋರ್ಟ್ ಅಲ್ಲಿ ಒಂದು ಡಿಸಿಷನ್ ತಗೊಂಡು ಮೀಸಲಾತಿ ಬಗ್ಗೆ ಅದನ್ನ ತ್ವರಿತವಾಗಿ, ಅದು ಕೂಡ ಒಂದ್ ಸ್ವಲ್ಪ ಇಶ್ಯೂ ಇದೆ, ಬಟ್ ಅದನ್ನ ಕೂಡ ಬೇಗನೆ ಬಗೆಹರಿಸ್ಕೊಂಡು ನೇಮಕಾತಿನ ಹೊರಡಿಸ್ತಾರೆ. 100% ನೇಮಕಾತಿ ಹೊರಡಿಸ್ತಾರೆ. ಯಾಕಂದ್ರೆ ಆಲ್ರೆಡಿ ತುಂಬಾ ಡಿಲೇ ಆಗಿರೋದ್ರಿಂದ ತುಂಬಾ ಹೊರಡಿಸ್ತಾರೆ. ಸೊ ಯಾರ್ಯಾರೆಲ್ಲ ಓದ್ತಿದ್ರ ಒಂದ್ ಸ್ವಲ್ಪ ನಿಮ್ಮ ಓದನ್ನ ಇನ್ನೂ ಸ್ವಲ್ಪ ಚುರುಕುಗೊಳಿಸ್ರಿ ಅಂತ ಹೇಳ್ತಿದೀನಿ. ಮತ್ತೆ ಯಾವ್ದೋ ಒಂದು ಆ ಜಾಬು ಈ ಜಾಬು ಅಂತ ತಗೊಂಡ್ಬೇಕಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕ್ತೀರಾ ಮಿಸ್ ಮಾಡ್ಕೊಳ್ದು, ಆ ತರ ಎಲ್ಲ ಮಾಡ್ಬಿಡಿ. ಸೊ ಪ್ರತಿಯೊಂದು ನೋಟಿಫಿಕೇಶನ್ಸ್ಗೂ ಅಪ್ಲೈ ಮಾಡ್ಬಿಟ್ಟು ಎಕ್ಸಾಮ್ ಬರೀರಿ. ಸೊ ನಿಮ್ದು ಆಲ್ಟರ್ನೇಟಿವ್ ಎಕ್ಸಾಮ್ ಕ್ಲಿಯರ್ ಆದಾಗ ಅವಾಗ ಯೋಚನೆ ಮಾಡ್ರಿ ಯಾವ ಜಾಬಿಗೆ ಹೋಗೋದಂತ. ಸೊ ಅದಕ್ಕಿಂತ ಮುಂಚೆ ನಾನು ಇದೇ ಜಾಬ್ಗೆ ಹೋಗ್ಬೇಕು, ಇದೇ ಎಕ್ಸಾಮ್ ಬರೀಬೇಕಂತ ಅನ್ಕೊಂಡು ನೀವು ಎಕ್ಸಾಮ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸೊ ಈ ವಿಡಿಯೋ ಮಾಡಿದ್ದು ಈ ತರ ಓದೋ ಹುಡುಗರಿಗೆ ಒಂಚೂರು ಹೆಲ್ಪ್ ಆಗಲಿ ಅಂತ. ಸೊ ನನ್ನ ವಿಡಿಯೋಸ್ ಏನಾದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದೆ ಇದೇ ತರ ಹೊಸ ಅಪ್ಡೇಟ್ಸ್ನ ತಗೊಂಡ್ಬಂದು ನಿಮಗೆ ಎಷ್ಟು ಸಾಧ್ಯ ಅಷ್ಟು ಹೇಳ್ಬಿಟ್ಟು ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದು ಯಾರಾದ್ರೂ ನೀಡ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರಿಗಾದ್ರೂ ನೀಡ್ ಇದ್ರೆ ಇದನ್ನ ವಿಡಿಯೋನ ಶೇರ್ ಮಾಡಿ. ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.